ಎಲ್ಲರಿಗೂ ನಮಸ್ಕಾರ. ನನ್ನ ಪವನ್ ಗೌಡ. ಇಂದು ನಾವು BCಹಳ್ಳಿ ಭಾರಿ ದನಗಳ ಜಾತ್ರೆಯಲ್ಲಿದ್ದೀವಿ. ದನಗಳ ಜಾತ್ರೆಯಲ್ಲಿ 3 ರಿಂದ 4 ಜೊತೆ ಓರಿಗಳ ಕಟ್ಟಿರುವಂಥ ಮಾಲೀಕರನ್ನ ಕೇಳಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನೀವು ಪರಿಚಯ ಮಾಡ್ಕೊಳ್ಳಿ. ಸರ್ ನಮ್ಮ ಹೆಸರು ಕುಮಾರ್ ಅಂತ, ಮಾದೇಪುರದವರು ನಾವು. ಸರ್ ಇಲ್ಲಿ ಜಾತ್ರೆ ಬಂದಿದ್ದೀವಿ. ಸರ್ ಎಷ್ಟು ವರ್ಷದಿಂದ ಜಾತ್ರೆಗಳನ್ನ ಮಾಡ್ತಿದ್ದಾರೆ ನೀವು? ಜಾತ್ರೆ ನಮ್ಮ ಮುತ್ತಾತನ ಕಾಲದಿಂದ ಮಾಡ್ತಿದ್ವು. ಇವಾಗ ಸ್ವಲ್ಪ ದಿವಸದಿಂದ ನಮ್ಮ ತಂದೆಯವ್ರು ಬಿಟ್ಬಿಟ್ಟಿದ್ರು. ಇವಾಗ ತಿರುಪುರ 3-4 ವರ್ಷದಿಂದ ಸರ್ ನಾವು ಸ್ಟಾರ್ಟ್ ಮಾಡಿದ್ವಿ. 3-4 ವರ್ಷದಲ್ಲಿ ಈಗ ಸ್ಟಾರ್ಟ್ ಮಾಡಿದೆ. ಸರ್ ನಿಮ್ಗೆ ಸಾಕಬೇಕು ಅಂತ ಮುಂದೆ ಜಾತ್ರೆಗಳನ್ನ ಕಂಟಿನ್ಯೂ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ನಿಮಗೆ? ಸರ್ ಯಾಕೆಂದರೆ ಹಳ್ಳಿಗಾರು ಉಳಿಸ್ಬೇಕು, ಹಳ್ಳಿಗಾರು ಬೆಳೆಸ್ಬೇಕು. ನಮ್ಮ ತಂದೆಯವರಿಂದ, ನಮ್ಮ ತಂದೆ ಕಾಲದಿಂದ ನಾವು ಬೆಳೆದು ಬಂದಿದ್ದೀವಿ. ಅದರಿಂದ ಏನೋ ಒಂಥರ ಪ್ರೀತಿ ಜಾಸ್ತಿ. ಹಳ್ಳಿಗಾರು ಉಳಿಸ್ಬೇಕು, ಹಳ್ಳಿಗಾರು ಬೆಳೆಸ್ಬೇಕು. ಬಟ್ ನಿಮ್ಗೆ ಹಳ್ಳಿಕಾರ್ ಮೇಲೆ ತುಂಬ ಪ್ರೀತಿ ಇದೆ, ಒಲವಿದೆ ಅಂತ ಹೇಳ್ತೀರಾ? ಹೌದು ಸರ್. ಆಯಿತು ಇರೋದಕ್ಕೆ ಸರ್ ಅದಕ್ಕೆ ತಗೊಂಡಿರೋದು. ಒಬ್ಬ ಯುವರಾಯ್ತ ಹೇಳ್ತಿದ್ರೆ ಹಳ್ಳಿಕಾರ್ ಮೇಲೆ ತುಂಬ ಒಲವಿದೆ ಅಂತೆ. ಸೊ ಅವ್ರ ತಂದೆ ನಿಲ್ಲಿಸಿದಂಥ ಒಂದು ಹಳ್ಳಿಕಾರ ಸಾಕಾಣಿಕೆನ ಇವರು ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದಾರೆ. ತುಂಬ ಹೆಮ್ಮೆಯಾದಂಥ ವಿಷಯ ಹೇಳಬೇಕು ಅಂತಂದರೆ. ಸೊ ಸರಿ, ಈ ಕರುಗಳು ಎಲ್ಲಿಂದ ತಂದಿದ್ದು? ಸರ್ ಇನ್ನು ಚುಂಚನಕಟ್ಟೆಯಿಂದ ಚುಂಚನಕಟ್ಟೆಯಿಂದ. ಏನು ಬೆಲೆಯಿಂದ? ನಮಗೆ 90 ಆಗಿದ್ದು. 90. ಇವಾಗ 115 ಹೇಳ್ತಿದ್ದೀವಿ. 115. ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀವಿ. ಅಲ್ಲಿ ಏನಾಗಿದೆ ಸರ್? ಅಲ್ಲಾಗಿ ಇನ್ನೂ ಆಗಿಲ್ಲ ನೋಡಿ. ಬನ್ನಿ ವೀಡಿಯೋ ಇನ್ನೆಲ್ಲ ಆಗಿಲ್ಲ. ಅಲ್ಲಾಗಿಲ್ಲ ಸರ್. ಹಾಲು ಅಂತಾರೆ ಇನ್ನೂ 1 ವರ್ಷ ಬೇಕು ಸರ್. ಅಲ್ಲಾಗೆ ಇನ್ನೂ 1 ವರ್ಷ ಬೇಕಾ? ಇನ್ನೂ 1 ವರ್ಷ ಬೇಕು. ನೋಡ್ತಿರ್ಬೋದು ಹಾಲಲ್ಲಿನ ಕರುಗಳು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಓರಿಗಳನ್ನ ಪರಿಚಯ ಮಾಡ್ಕೊಳ್ತಾ ಹೋಗೋಣ ಬನ್ನಿ. ಸರ್ ಈ ಒಂದು ಓರಿಗಳನ್ನ ಎಲ್ಲಿಂದ ತಂದಿದ್ದು? ಸರ್ ಇದು ಪಾಂಡುಪುರದ ಹತ್ರ ತಂದಿತ್ತು ಕಪ್ಪೋಡಿಗೆ. ಹಾಂ, 120 ಕೂಟ ಹಾಕಿರುತ್ತೆ. 120 ಕೂಟ ಹಾಕಿರೋದ ನೀವೇ? ನಿಮ್ಮ ಮನೆಗೆ ಬಂದು ಕೂಟ ಹಾಕಿರೋಂಥದ್ದು. ಸರ್ ನೀವು ಕೆಲಸಕ್ಕಿಂತ ಯೂಸ್ ಮಾಡೋದಾ ಇದನ್ನ? ಹ್ಞೂ ಸರ್, ಕೆಲಸಕ್ಕೆ ಕಬ್ಬನ್ ಕಡೆ ದಿನ ಹೊಡಿತಾ ಇರ್ತೀರಾ? ಹ್ಞೂ ಸರ್. ಸರ್ ನೀವು ಕೆಲಸಕ್ಕೆ ಅಂತ ಹಾಕಿದ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್. ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತೇವೆ. ಹ್ಞೂ ಸರ್. ಸರ್ ಆ ಟೈಮಲ್ಲಿ ಅವಕ್ಕೆ ಫುಡ್ ಯಾವ ಥರ ಕೊಟ್ಟು ಬ್ಯಾಲೆನ್ಸ್ ಮಾಡ್ತೀರಾ? ಸರ್ ಬೆಳಿಗ್ಗೆ 1 ಟೈಮ್ ತಿಂಡಿ ಕೊಡ್ತೀವಿ. ಮತ್ತು ಸಂಜೆ ನೈಟು 6:30 ಅದು ಕೊಡ್ತೀವಿ ತಿಂಡಿನ. ಮಧ್ಯಾಹ್ನ ಮಾಮೂಲಿ ರೆಸ್ಟ್ ಇರ್ತವೆ. 12 ಗಂಟೆ ಗಂಟೆ ಕೆಲಸ ಮಾಡ್ತೀವಿ. 12 ಗಂಟೆ ಮೇಲೆ ರೆಸ್ಟ್ ಇರುತ್ತೆ. ಮಾಮೂಲಿ ಮೇವು, ಜೋಳದ ಕಡ್ಡಿ, ನೆಲ್ಲುಲ್ಲು ಮತ್ತು ರಾಗಿ ಹುಲ್ಲು 3 ಹಾಕ್ತೀವಿ ಸರ್. 120 ಕೂಟ ಮಾಡಿದ್ದು ಅಂತ ಹೇಳಿದ್ರಿ. ಸರ್ ಇದನ್ನ ಎಲ್ಲಿಂದ ತಂದಿದ್ದು, ಅದನ್ನ ಎಲ್ಲಿಂದ ತಂದಿದ್ದು? ಸರ್ ಇದು ನಮ್ಮ ಹತ್ರನೇ ಇದ್ರ ಜೊತೆಗಿತ್ತು. ಅದರಿಂದ ಇದನ್ನ ನಮ್ಮ ಪಾಂಡುಪುರದಲ್ಲಿತ್ತು. ಅದರಿಂದ ಇದನ್ನ ಕೊಟ್ಬಿಟ್ಟು ಇನ್ನೊಂದು ಜೊತೆ ಇದ್ದ ಕೊಟ್ಬಿಟ್ಟು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ತಗೊಂಡು. ಸರ್ ಇದು ಏನು ಬೆಲೆ ಆಗಿದೆ? ಸರ್ ಇದು ನಮಗೆ 140 ಆಗಿದ್ದೇವೆ. 150 ಹೇಳ್ತಿದ್ದೀವಿ. 150 ಬಾಜಿ ಐತೆ ಬಂದರೆ ಕೊಟ್ಬಿಡ್ತೀರಾ? ಮುಂದೆ ಒಂದು ಜೊತೆ ತುಂಬ ಬಣ್ಣ ಆಗಿರ್ಬೋದು, ತುಂಬ ಇದಾಗಿರ್ಬೋದು, ತುಂಬ ಬ್ರೈಟ್ ಆಗಿರೋಂಥ ಓರಿಗಳಿದೆ. ಸೊ ಆ ಓರಿಗಳ ಬಗ್ಗೆ ತಿಳ್ಕೊಳ್ಳೋಣ, ಹಂಗೆ ಬನ್ನಿ. ಸರ್ ಈ ಓರಿಗಳನ್ನ ಎಲ್ಲಿಂದ ತಂದಿದ್ದು ಸರ್? ಯಾವ ಬೆಲೆಗೆ ತಂದಿದ್ದು ಸರ್? ಇದು ಈ ಓರಿಗಳು ಸುಮಾರು ಪಿರಿಯಾಪಟ್ಟಣದಿಂದ ಆಚೆ ಅಂತ ಒಂದು ಊರಿದೆ, ಅಲ್ಲಿಂದ ತಂದಿತ್ತು. ಇದು ಸುಮಾರು 1,70,000 ರೂಪಾಯಿ ಬೆಳೆಯುವಂಥ ಹಳ್ಳಿಕಾರು. ಇದನ್ನು ನಾಟಿ ಗ್ರಾಮೀಣ ಭಾಷೆಯಲ್ಲಿ ನಾಟಿ ದನ ಅಂತ ಕೇಳಿದ್ದಾರೆ. ಈಗೀಗೆಲ್ಲ ಹಳ್ಳಿಕಾರ ಅಂತ ಹೇಳಿ ತುಂಬ ಫೇಮಸ್ ಆಗಿರೋದು. ತುಂಬ ರೇಸ್ಗೆ ಇಷ್ಟವಾಗಿದ್ದವು. ಇವನ್ನು ನಾವು ಗೇಗೂ ಬಳಸಿದ್ವಿ, ದುಳ್ಳಿಗೂ ಬಳಸಿದ್ವಿ. ತುಂಬ ಚೆನ್ನಾಗಿರ್ತವೆ. ಭಾಳ ಕಾಸ್ಟ್ಲಿ. ಕೆಲಸ ಎಲ್ಲ ಮಾಡ್ತಿದ್ದೀವಿ ಇವೆಲ್ಲ? ಖಂಡಿತ ಮಾಡ್ತಾರೆ. ನೀವೆಲ್ಲ ನಿಮ್ಮ ಮನೆ ಮೇಲೆ ಕೆಲಸ ಎಲ್ಲ ಮಾಡಿದ್ಯಾ? ಮಾಡಿದ್ವಿ ಸರ್. ತುಂಬ ಬಣ್ಣ ಚೆನ್ನಾಗಿದೆ 2 ಓರಿಗಳದ್ದು. ಸರ್ ಬಣ್ಣ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದು ಬಣ್ಣ ಕೆಡದೆ ಇರೋಕ್ಕೆ? ಬಣ್ಣ ಕೆಡೋದಕ್ಕೆ ನಾವು ಡೈಲಿ ಎವ್ರಿಡೇ ವೀಕ್ಲಿ ಒಂದು 5 ಡೇಸು ತುಂಬ ಸಾಬೂನಿಂದ ಉಪಯೋಗಿಸಿ ವಾಟ್ರಲ್ಲಿ ನೀಟಾಗಿ ತೊಳೆದು ಅದನ್ನೆಲ್ಲ ಮಾಡ್ತೀವಿ. ಅದು ಕಲರ್ ಪ್ಲಾಸ್ಟಿಕ್ ಕೊಡೋದಕ್ಕಿಂತ ಅದು ಉರಿ ಥರ ನಂತರ ಈ ವೈಟ್ ಕಲರ್ಗೆ ಬರುತ್ತೆ. ಹಾಂ ಸರ್. ಫುಡ್ಡಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಫುಡ್ಡಲ್ಲಿ ನಾವು ಏನು ಊಟ ಇದೆ ಅದು ಕೊಡ್ತೀವಿ. ಹಸಿರು ಇದೆ, ಅದು ರೆಗ್ಯುಲರಾಗಿ ತಿಂತೇವೆ. ಈಗ ಹೊಸದಾಗಿ ಜಾತ್ರೆ ಬಿಡೋದ್ರಿಂದ ಮೇವಿನ ಅಷ್ಟೊಂದು ಇಷ್ಟಪಡಲ್ಲ. ಯಾಕಂದರೆ ಸ್ಥಳ ಪಲ್ಲಟನೆ ಆದಾಗ ಆ ಸ್ಥಳಕ್ಕೆ ತಕ್ಕಂತೆ ಮೇವನ್ನ ತಿನ್ನಲಿಕ್ಕೆ ಬಯಸ್ತೇವೆ. ಅಂಶ ಆದಮೇಲೆ ಅವನಿಗೆ ಅಷ್ಟು ಬುದ್ಧಿವಂತಿದ್ರೆ ಪ್ರಾಣಿಗಳು ಅದಕ್ಕಿಂತ ಹೆಚ್ಚಿನ ಬುದ್ಧಿ ಇರುತ್ತೆ. ಸೊ ಹಾಗೆ ಅವು ಹೊಂದಾಣಿಕೆ ಅವರು ಮೇವು ತಿನ್ನೋಲ್ಲ, ಹೊಂದಾಣಿಕೆ ಆದ ನಂತರ ಹೆಚ್ಚು ಮೇವು ತಿಂತಾರೆ. ಈ ಹಳ್ಳಿ ಕರ್ತಳಿನೇ ಅಷ್ಟೇ. ಸರ್ ಈ ಓರಿಗಳನ್ನ ಏನು ಬೆಲೆ ಹೇಳ್ತಿದ್ದೀರಾ ಸರ್? ಬಂದರೆ ಕೊಡೋಂಥ ಏನಾದ್ರು ಇದೆಯಾ, ಸಿಚುವೇಶನ್ ಇದೆಯಾ? ಕೊಡ್ತೀರಾ ಏನಾರು ಬಂದರೆ? ಯಾರಾದರೆ ಇನ್ನೂ ಬಂದರೆ ಖಂಡಿತ ಕೊಡ್ತೀವಿ. 1,80,000 ರೂಪಾಯಿಗೆ ಯಾಕಂದರೆ ಈಗ ಹೊಸದಾಗಿ ಕೊಂಬನ್ನು ನಾವು ನೇರ ಮಾಡಿದ್ದೀವಿ. ನೀಟಿಗೆ ಅಚ್ಚೆ ಕಟ್ಟು ಅದು ಮಾಡಿದ್ವಿ. ಅದರಿಂದ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಅದನ್ನು ನಾವು ಕಮ್ಮಿಗೆ ಕೊಡೋಕೆ ಹೌದು ಸರ್. ಇಲ್ಲ ಬದಲಿ ಎಕ್ಸ್ಚೇಂಜ್ ಆಫರ್ ಇದೆ ಅಂತ ಒಳಗಡೆ. ಆ ಎಕ್ಸ್ಚೇಂಜ್ ಆಫರ್ ಬಂದು ಕೂಡ ಕೊಡ್ತೀವಿ. ನೋಡ್ತಿರ್ಬೋದು ತುಂಬ ಕಡಿಮೆ ಬೆಲೆಗೆ 1 ಲಕ್ಷ ಚಿಲ್ಲರೆಗೆ ಹೇಳ್ತಿದ್ದಾರೆ ಸರ್. ಎಷ್ಟು? 1,80,000 ಹೇಳ್ತಿದ್ದಾರೆ. ತುಂಬ ಕಡಿಮೆಗೆ ಹೇಳ್ತಿದ್ದಾರೆ. ಸೊ ಕೆಲವರು ತುಂಬ ಲಕ್ಷ ಕೊಟ್ಟು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಿದ್ದಾರೆ ಬೇರೆಯವರೆಲ್ಲ. ಸೊ ಇವರು ಆದಷ್ಟು ತುಂಬ ಕಡಿಮೆ ಬೆಲೆಯಲ್ಲಿ ಓರಿಗಳನ್ನ ಕೊಡ್ತಿದ್ದಾರೆ. ಆದಷ್ಟು ಈ ವಿಡಿಯೋ ನೋಡಿದವರು ಬೇಕಂದಲ್ಲಿ ಸಿಹಳ್ಳಿಲಿ ಓರಿಗಳಿದೆ, ಬಂದು ಸಂಪರ್ಕಿಸ್ಬೋದು. ಸರ್ ಈ ಓರಿಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಓರಿಗಳು ತುಂಬ ನಾಟಿ ತಳಿ ಆದ್ದರಿಂದ ಭಾಳ ಹೆಚ್ಚು ಇದಕ್ಕೆ ಒತ್ತು ಕೊಡ್ತಾರೆ ರೈತರು. ಅದರಿಂದ ನಾವು ಜಾತ್ರೆಗೆ ಫಸ್ಟ್ ಟೈಮ್ ಈ ರೀತಿ ನಾವು ಬಂದಿಗೆ ಬರೋದು. ನಮಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸು ಬಸವರಾಜ್ ಅಂತ ಇದ್ದಾರೆ. ಅವ್ರಿಗೆ ತುಂಬ ಅವ್ರು ಭಾಸ್ಕರ್ ರಾಜ್ ಅಂತ ಅವ್ರ ಮಗ. ಅವರು ತುಂಬ ಇದರಲ್ಲಿ ಇನ್ನೂ ಹೆಚ್ಚಿನ ವಿದ್ಯೆಂದು
ಅದು ನಾವು ಜೊತೆಲೇ ಸರ್ ಇದು ನಿಮ್ಮ ಮನೆಗೆ ತಂದು ಎಷ್ಟು ದಿನ ಆಯಿತು ಸರ್? ಇದೊಂದು ನಮಗೆ ಈಗ 6 ಮಂತ್ ಮೇಲಾಗಿದೆ. 6 ಮಂತ್ ಮೇಲಾಗಿದೆಯಾ? 6 ಮಂತ್ ಮೇಲಿಂದ ಸರ್ ತಂದಾಗಿದ್ದೆ ಇದೇ ಬಣ್ಣ ಕೆಟ್ಟೋಗಿದ್ವಾ? ಬ್ಲಾಕ್ ಇದ್ದು ಮೇಲೆ ಬ್ಲ್ಯಾಕ್ ಇತ್ತಾ? ಆಮೇಲೆ ಇಷ್ಟೊಂದು ಭಾಳ ದೃಢವಾಗಿರಲಿಲ್ಲ, ಸ್ವಲ್ಪ ಬಾಡ್ಕೊಂಡಂಗಿತ್ತು. ಈಗ ನಾವು ಒಳ್ಳೊಳ್ಳೆ ಫುಡ್ಗಳನ್ನ ಕೊಟ್ಟು ಹಿಂಡಿ ಬೂಸ ಮತ್ತು ಕಳೆ ಹಿಂಡಿ ಅದ್ರ ಜೊತೆಗೆ ಈಗ ಮುಸ್ಕಿನ ಜೋಳ ಅಂತ ಹೇಳ್ತೀರಿ ಕನ್ನಡದಲ್ಲಿ, ಆ ಮುಸ್ಕಿನ ಜೋಳನ ಪೌಡ್ರ್ ಮಾಡಿ ನುಚ್ಚಿಗಿಂತ ಸ್ವಲ್ಪ ಮೇಲ್ಪಟ್ಟು ದಪ್ಪಗೆ ಕಾಳು ಟೈಪಲ್ಲಿ ಅದನ್ನು ಕಟ್ ಮಾಡಿ ಹಾಕಿಸಿದಾಗ ಅದು ನಾಲ್ಗೆ ಬಿಟ್ಕೊಂಡು ಬರೋಲ್ಲ, ಚೆನ್ನಾಗಿರುತ್ತೆ ನಾಲ್ಗೆ. ಆಗಿದಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಈ ಹಳ್ಳಿ ಕಾರ್ಯಗಳಿಗೆ ನಾವು ಯಾವ ರೀತಿ ಪೋಷಣೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಏನಲ್ಲಾಗಿದೆ ಇದು? ಇದು 6 ಆಗಿದೆ, ಒಂದು ಹೊಸ ಹುಟ್ಟಿದೆ. ಈಗ 6 ಆಗಿ ಹೊಸ ಒಂದು ಹುಟ್ಟಿದೆ. ಅಂದರೆ ಕಡೆಗೆ ಲೆಕ್ಕ ಹಂಗಾರೆ ಹಾಂ, ನೋಡಿದ್ರೆ ನೀಟ್ ಆಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ರೈತರು ತುಂಬ ಚೆನ್ನಾಗಿ ಮಾತಾಡಿ ಓದಿಗಳ ಬಗ್ಗೆ ಪರಿಚಯ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದಷ್ಟು ನೋಡಿದವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಸಣ್ಣ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಹಳ್ಳಿಕಾರನ ಬೆಳೆಸಿ, ಹಳ್ಳಿಕಾರ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಹಳ್ಳಿಕಾರ ಬೆಳೆಸಬೇಕು. ಸರ್ ಕೊನೆಯದಾಗಿ ಹಳ್ಳಿಕಾರ ಬಗ್ಗೆ ಒಂದು 2 ಮಾತು ಹೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಇದು ನನಗೆ ಇದು ಬಿಸ್ನೆಸ್ ಅಂತ ಕಂಡುಬಿಟ್ಟೆ ಅಲ್ಲ, ಫರ್ದರ್ ಬಿಸ್ನೆಸ್ ಒಂದು ಸೈಡ್ ಬಿಸ್ನೆಸ್ ಯಾವ ರೀತಿ ಯಾವ ಬೇಕಾದ್ರೂ ಮಾಡ್ಬೋದು. ಸುಳ್ಳಿಳೆ ವ್ಯಾಪಾರ ಮಾಡ್ಬೋದು. ಇಲ್ಲಿ ಸುಳ್ಳಿಳೆ ಅಂತ ಅನಿವಾರ್ಯತೆ ಇಲ್ಲ. ರೈತನಿಗೋಸ್ಕರ ಇದು ಒಂಥರ ರೈತನಿಗೆ ಎರೆಹುಳು ಹೇಗೆ ಮಿತ್ರನೋ ಹಾಗೆ ಕೂಡ ರೈತರಿಗೆ ಇದು ಬಲ ಮತ್ತು ಎಡಗೈ ಇದ್ದಂಗೆ ಅಷ್ಟು ಅದ್ಭುತವಾದಂಥ ದುಡಿಮೆ. 2 ಕೈಗಳು ಸೇರಿಸಿ ತಗೊಳ್ಳಾಗುತ್ತೆ. ಹಾಗೆ 2 ಕೈಯಿಂದ ಭೂಮಿನ ಉತ್ತಿ ಬೆಳೆಯುವಂಥ ರೈತನಿಗೆ ಹೆಚ್ಚು ಸಮಾಜದಲ್ಲಿ ಆದ್ಯತೆ ಕೊಡಬೇಕಂತ ನನ್ನ ಉದ್ದೇಶ. ವರ್ಲ್ಡಲ್ಲೇ ಇಟ್ಸ್ ಒನ್ ಆಫ್ ದ ಅಗ್ರಿಕಲ್ಚರ್ ಗ್ರೇಟ್. ಥ್ಯಾಂಕ್ ಯು ಸರ್. ನಾವು ಮಾತಾಡಿದ್ರೆ ಚೆನ್ನಾಗಿ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ನಿಮ್ಮ ಹಳ್ಳಿಕಾರ ಪ್ರೀತಿ ಹೀಗೆ ಮುಂದುವರಿಲಿ. ಈಗೆಲ್ಲ ನೆಕ್ಸ್ಟ್ ಜೊತೆಗಳಿಂದ ತುಂಬ ಹಳ್ಳಿಕರನ್ನ ಸಾಕಿ ಇದೇ ರೀತಿ ಪ್ರೋತ್ಸಾಹ ಮಾಡಿ ನಮ್ಮ ಮುಂದಿನ ಜೊತೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಸ್ಟಾಪ್ ಮಾಡ್ತೀವಿ. ಥ್ಯಾಂಕ್ ಯು.